ಹೋಳಿಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಗಿರಬೇಕು. ಈಗ ಈ ರೀತಿ ಬರಬೇಕಿದು. ನೈಸ್ ಆಗಿದೆ. ಈ ಟೈಪ್ ನೈಸ್ ಮಾಡ್ಕೋಬೇಕು. ಇದನ್ನ ಈ ಬೌಲ್ನಾಗ ಇಟ್ಕೊಂಡ್ಬಿಡ್ತೀನಿ. ಲಿಮೆನ್ ಗಾತ್ರ ಅಲ್ಲ, ಅಡಿಕೆ ದೊಡ್ಡ ಬೆಟ್ಟ. ಅಷ್ಟು ಮಾಡ್ಕೋಬೇಕಾ ಎಲ್ಲವೂ? ಈ ಕಲರ್ ಬಂದಾಗ ತೆಗಿಬೇಕು. ಓಹೋ, ಅದ್ಭುತ. ಇದು ಎಲ್ಲೆಲ್ಲಿ ನೋಡ್ರಿ, ಹುಬ್ಬಳ್ಳಿ ಸಾವಜಿ ಶೈಲಿದು ಎಡಿಮಿ ಅಂತೇಳಿ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡ್ತಿರ್ಬೋದು ನೀವು ಕ್ರೀಡಾಂಗಣ. ಇದು JSW ಟೌನ್ಶಿಪ್ ತೋರಣಗಲ್ಲು. ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ, ಇಲ್ಲಿ ನನ್ನ ತಮ್ಮ ರಾಘವೇಂದ್ರ ಗುರುರಾಜ್ ಅಂತ ಇಲ್ಲಿ ಕೆಲಸ ಮಾಡ್ತಿರೋದು. ಅವ್ರ ಮನೆಗೆ ಬಂದಿದ್ದೀವಿ, ಅಮ್ಮ ಕೂಡ ಬಂದಿದ್ದಾರೆ. ಸೊ ಇವತ್ತು ಇವರ ಅಡುಗೆ ಮನೆಯಲ್ಲಿ ಅದ್ಭುತವಾದ ಹುಬ್ಬಳ್ಳಿ ಶೈಲಿಯ ಸಾವಜಿದು ಒಂದು ಡಿಶ್ ಯಾವುದು ಅಂತ ಹೋಗಿ ನೋಡೋಣ. ನಮಸ್ಕಾರ ವೀಕ್ಷಕರೇ. ನಾನು ಇವತ್ತು ನನ್ನ ಸಣ್ಣ ಮಗನ ಮನೆಗೆ ಬಂದಿದ್ದೀನಿ. ಇವತ್ತು ಅವರ ಒಂದು ಅಡುಗೆ ಮನೆಯಲ್ಲಿ ನಿಮಗೊಂದು ಅಡುಗೆ ತೋರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಅಡುಗೆ. ಅದು ನಾನು ಅನೇಕ ಅಡುಗೆಗಳನ್ನು ತೋರಿಸಿದ್ದೀನಿ, ಆದರೆ ಇದು ವಿಶೇಷವಾದ ಹುಬ್ಬಳ್ಳಿ ಕಡೆ ಮಾಡುವ ಸಾವಜಿ ಶೈಲಿಯ ಎಡಿಮಿ ಅನ್ನೋ ಒಂದು ರೆಸಿಪಿ. ಅದು ನೋಡೋದಕ್ಕೆ ಖಾರಪುರಿ ಥರ ಇದ್ದರೂ ಅದು ಖಾರಪುರಿ ಅಲ್ಲ. ಆದರೆ ಅದು ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಮಾಡಿ ತೋರಿಸ್ತೀನಿ. ಸಾವಜಿಯವರ ಎಡಿಮಿ ಮಾಡೋದಕ್ಕೆ ಏನು ಸಾಮಾನು ಬೇಕು ಹೇಳ್ತೀನಿ. ಮೊದಲನೇದು, ಫಸ್ಟು ಮೈದಾ ಹಿಟ್ಟು 1 ಕಪ್ಪು, ಕಡಲೆ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಎಣ್ಣೆ, ಇದು ಅಜ್ವಾನ, ಜೀರಿಗೆ, ಧನಿಯಾ, ಉಪ್ಪು, ಹಸಿ ಶುಂಠಿ ಮತ್ತು ಇದು ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇದಿಷ್ಟು ಬೇಕು. ಈಗ ಎಡಿಮಿ ಮಾಡೋಕ್ಕೆ ಮೊದಲು 1 ಕಪ್ ಮೈದಾ ಹಿಟ್ಟು ತೊಗೊಳ್ತೀನಿ. ಇದು ಫಸ್ಟ್ ಮೈದಾ ಹಿಟ್ಟು ಕಲಿಸ್ಬೇಕೀಗ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ತೀನಿ. ಬೌಲ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಣ್ಣೆ ಯಾಕೆ ಹಾಕೋದು ಅಂದ್ರೆ ಅವು ಪಳ್ಳು ಬರ್ತವೆ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಆ ಕ್ವಾಂಟಿಟಿ ನೋಡ್ಕೊಂಡು ನೀವು ಉಪ್ಪು ಹಾಕ್ರಿ. ಇದನ್ನ ಕ್ರಶ್ ಮಾಡಿ ಸ್ವಲ್ಪ ಅಜ್ವಾನನ ಹಾಕ್ರಿ. ಇದನ್ನ ಕಲಿಸ್ಬೇಕೀಗ. ಎಣ್ಣೆ 1 ಸ್ಪೂನ್ ಬಿತ್ತ? 1 ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಎಣ್ಣೆ ಹಿಟ್ಟಿಗೆಲ್ಲ ಹತ್ತಿದ್ರೆ ಅವು ಪೂರಿ ಮಾಡಿದಾಗ ಬಾರಿ ಪಳ್ಳು ಬರ್ತಾವು. ಬೌಲ್ ಲೆಕ್ಕ ಅಂದ್ರೆ ವೀಕ್ಷಕರೇ, ಬೌಲ್ ಈ ತರ ಇರುತ್ತೆ. ಈ ಲೆಕ್ಕದಲ್ಲಿ ನೋಡ್ಕೊಳ್ಳಿ. ಬೌಲ್ ಲೆಕ್ಕದಲ್ಲಿ ತೋರಿಸ್ತಾ ಇರೋದು. ಈಗ ಎಣ್ಣೆ ಉಪ್ಪು ಹಾಕಿ ಕಲಸಿದ್ದೀನಿ. ಈಗ ಒಂಚೂರು ನೀರು ಹಾಕೊಂಡು ಪೂರಿ ಹಿಟ್ಟಿನ ಹದಕ್ಕೆ, ಅದಕ್ಕಿಂತ ಒಂಚೂರು ಗಟ್ಟಿನೇ ಇರ್ಬೇಕಿದು. ಆ ತರ ಕಲಿಸ್ಕೋಬೇಕು. ಹೋಳಿಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಗಿರ್ಬೇಕು. ಇದು ಒಂದ್ ಸ್ವಲ್ಪ ಹೋಳಿಗೆ ಕಣಕ ತರ ಬಂದಂಗ ಆಯ್ತಲ್ಲ. ಅದಕ್ಕಿಂತ ಒಂಚೂರು ಗಟ್ಟಿ ಇರ್ಬೇಕಷ್ಟೇ. ಈಗ ಈ ರೀತಿ ಬರ್ಬೇಕಿದು. ಇದಕ್ಕೊಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಒಂದು 10 ನಿಮಿಷ ನೆನೆಸ್ಬೇಕು ಇದನ್ನ. 10 ನಿಮಿಷ ಮುಚ್ಚಿಡ್ಬೇಕಾ? ಮುಚ್ಚಿಡ್ಬೇಕು. ಇದು ನೆನೆಯೋದ್ರೊಳಗೆ ಇದ್ರೊಳಗೆ ಸ್ಟಫಿಂಗ್ ಮಾಡ್ಕೋಬೇಕು. ಸ್ಟಫಿಂಗ್ ಏನ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನಾನು. ಈಗ ಸ್ಟಫಿಂಗ್ ಮಾಡ್ಕೊಳಕ್ಕೆ ಸಾಮಾನುಗಳು ಬೇಕು. ಅವ್ನು ಏನೇನು ಹಾಕೋಬೇಕು ಅನ್ನೋದು ನಾನು ಈಗ ತೋರಿಸ್ತೀನಿ. ಮೊದಲನೇದು ಹಸಿಮೆಣ್ಸಿನ್ಕಾಯಿ. ಇವತ್ತು 20 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ. 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ಒಂದು 10 ಬೆಳ್ಳುಳ್ಳಿ, ಒಂದಿಷ್ಟು 2 ಇಂಚು ಹಸಿ ಶುಂಠಿ ಮತ್ತು 4 ಸ್ಪೂನು ಜೀರಿಗೆ, ಒಂದು 4 ಸ್ಪೂನು ಧನಿಯಾ, ಇದು 1 ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನ್ ಸಕ್ಕರೆ. ಈಗ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ತೀನಿ. ಇದೆಲ್ಲನೂ ಮಿಕ್ಸಿ ಮಾಡ್ಕೋಬೇಕೀಗ.
ಇದು ನೀರು ಹಾಕ್ತಾನೆ ಇದು ನೈಸಾಗಿ ರುಬ್ಬೇಕೀಗ. ರುಬ್ಕೊಂಬರ್ತೀನಿ ಈಗ. ಇದು ನೈಸ್ ಆಗಿದೆ, ಆದ್ರೆ ಇನ್ನೂ ಸ್ವಲ್ಪ ನೈಸ್ ಆಗಬೇಕು. ನೈಸ್ ಆಗಿದೆ, ಈ ಟೈಪ್ ನೈಸ್ ಮಾಡ್ಕೋಬೇಕು. ಇದು ಮಿಕ್ಸಿ ಆಗಿದೆ ಈಗ. ಈ ಥರ ಇವನ್ನೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ. ಇವು ಯಾಕೆ ಹೇಳಿಲ್ಲ ಅಂದ್ಕೊಂಡಿರ್ಬೋದು ನೀವು. ಈಗ ಈ ಸಾಮಾನುಗಳೆಲ್ಲ ಹಾಕಿ ಇದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಕಡಲೆ ಹಿಟ್ಟು ಹಾಕಿ ಕಲಿಸ್ಬೇಕು. ಇದು ಫಸ್ಟು ಒಂದು ಬೌಲ್ ಹಾಕಿ ನೋಡ್ತೀನಿ, ಮತ್ತೆ ಅದಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೋಬೇಕು. ಇದು ಎಷ್ಟು ಹಿಡಿಯುತ್ತೋ ಎಷ್ಟು ಆಗುತ್ತೋ ಅದು ಅಷ್ಟು ಹಾಕ್ಕೋಬೇಕು. ಅದಕ್ಕೆ ನೀರು ಹಾಕ್ತಾನೆ ಕಲಿಸ್ಬೇಕು, ಯಾಕಂದ್ರೆ ಇದು ಹಸಿ ಇರುತ್ತಲ್ಲ ಅದೇ ಹಿಡಿತೈತೆ ನೀರು ಹಿಟ್ಟನ್ನ. ಈಗ ಆಲ್ಮೋಸ್ಟ್ ಸರಿ ಹೋಯ್ತಲ್ಲ. ಈಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಇನ್ನೊಂದು 2 ಸ್ಪೂನ್ ಹಿಡಿಬೋದು ಹಾಕಿ. ಸೊ ಒಂದು ಬೌಲು ಪ್ಲಸ್ ಮೇಲೆ ಒಂದು 2 ಸ್ಪೂನ್ ಕಡ್ಲಿ ಹಿಟ್ಟು. ಈಗ ಇಷ್ಟ ಆಗಿದೆ. ಇದು ಈ ತರ ಹಿಡಿದ್ಮೇಲೆ ಇದು ಒಂದು ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಬೇಕು. ಈಗ ನಾವು ಮಾಡ್ಕೊಂಡಿರೋ ಸ್ಟಫಿಂಗು ಆಮೇಲೆ ಕಣಕದೊಳಗೆ ಸ್ಟಫ್ ಮಾಡ್ತೀವಲ್ಲ, ಸ್ಟಫ್ ಮಾಡೋದು. ಇದು ಪೂರಿ ತರ ಹಾಕೋದು. ಇದು ಗ್ರೈಂಡಿಂಗ್ ಆಗಿದ್ಮೇಲೆ ಅರ್ಶಿನ ಪುಡಿ ಹಾಕೋದು ಮರಿಬಾರ್ದು. ಈ ತರ ಅರ್ಶಿನ ಪುಡಿ ಹಾಕಿ ಕಲಿಸ್ಬೇಕು. ಇದನ್ನ ಈ ಬೌಲ್ನಾಗ ಇಟ್ಕೊಂಡ್ಬಿಡ್ತೀನಿ. ಈಗ ಸ್ಟಫಿಂಗು ರೆಡಿ ಆಯ್ತು. ಈಗ ಇದು ಕಣಕನ ಒಂದು 10 ನಿಮಿಷ ನೆನೆಕಿಟ್ಟಿದ್ವಲ್ಲ, ಈಗ ನೆಂದಿದೆ. ಈ ಹದಕ್ಕೆ ಬರ್ಬೇಕಿದು. ಇದನ್ನ ಸ್ಟಫಿಂಗ್ ಮಾಡಕ್ಕೆ ಇದು ಇದನ್ನ ಮಾಡ್ಕೊಂಡ್ವಿ ಒಳಗೆ ಸ್ಟಫಿಂಗ್ನ. ಇದು ಅಕ್ಕಿ ಹಿಟ್ಟನ್ನ ನಾವು ಲಟ್ಸುವಾಗ ಹಾಕೊಂಡು ಲಟ್ಸ್ಬೇಕು. ಕಣಕ ಹದ ಆಗೈತೆ. ಇದ್ರಾಗೆ ನಾವು ಸ್ವಲ್ಪ ತಕ್ಕೋಬೇಕು. ಇವನ್ನ ಉಂಡಿ ಮಾಡ್ಕೋಬೇಕು ನಾವು ಕಣಕಲ್ಲಿ. ಎಷ್ಟು ಮಾಡ್ಕೋಬೇಕಂದ್ರೆ ಇಷ್ಟಿಷ್ಟು ಮಾಡ್ಕೋಬೇಕು. ಇವು ಒಂದು ದೊಡ್ಡ ಅಡಿಕೆ ಬೆಟ್ಟದಷ್ಟು ಇರಬೇಕು. ಲಿಂಬೆಹಣ್ಣು ಗಾತ್ರ ಅಲ್ಲ, ಅಡಿಕೆ ದೊಡ್ಡ ಬೆಟ್ಟ. ಅಷ್ಟು ಮಾಡ್ಕೋಬೇಕಾ ಎಲ್ಲವೂ ಇಷ್ಟು ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಇದ್ರೊಳಗೆ ಅದು ನಾವು ರುಬ್ಕೊಂಡಿದ್ದೆಲ್ಲ ಮಸಾಲೆ, ಆ ಮಸಾಲೆ ತುಂಬ್ಕೋಬೇಕು ಇದ್ರಾಗ. ಓಕೆ. ಈಗ ಕಣಕನ ಉಂಡಿ ಮಾಡಿ ಇಟ್ಕೊಂಡಿನಿ. ಇವಿಷ್ಟುನು ಈಗ ಸ್ಟಫಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಈಗ ಸ್ಟಫಿಂಗ್ ಮಾಡ್ಕೋಬೇಕು. ಇವನ್ನ ಉಂಡಿ ಮಾಡಿ ಇಟ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಅಷ್ಟೇ ಗಾತ್ರದಷ್ಟೇ ಉಂಡಿ ಕಟ್ಕೋಬೇಕು ನಾವು. ಈಗ 5 ಸೇಮ್ ಹಂಗೆ ಆಯ್ತು ಗಾತ್ರ. ಇಲ್ಲಿ ಇದ್ರೊಳಗೆ 5 ತಗೋಬೇಕಾ? 5 ತಗೊಂಡು ಯಾವ ರೀತಿ ಸ್ಟಫ್ ಮಾಡ್ಬೇಕು ತೋರಿಸ್ತೀನಿ ನಾನು. ನಾವು ಹೋಳಿಗೆಗೆ ಹೂರಣ ತುಂಬ್ತೀವಲ್ಲ ಆ ತರ ತುಂಬ್ಕೋಬೇಕು ಇದನ್ನ. ಈ ರೀತಿ ಮಾಡಿಟ್ಕೋಬೇಕು. ಈಗ ನಾವು ವಿಡಿಯೋಗೋಸ್ಕರ ಒಂದು 5 ಮಾಡ್ಬಿಡೋಣ. ಎಡಿಮಿ 5 ಎಡಿಮಿ ಮಾಡಿ ತೋರಿಸ್ತೀವಿ ಇವಾಗ. ಇವು ಲಟ್ಸಿ ಕರಿಯೋದಕ್ಕೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾವು ಪೂರಿ ರೆಡಿ ಮಾಡ್ಕೊಂಡು ಇದನ್ನ ಈ ವಾಂಡು ಇಟ್ಕೊಂಡಿವಲ್ಲ, ಇದನ್ನ ನಾವು ಪೂರಿ ಲಟ್ಟಿಸ್ದಂಗೆ ಲಟ್ಟಿಸ್ಬೇಕು ಸ್ವಲ್ಪ. ಅಕ್ಕಿ ಹಿಟ್ಟನಾಗ ಎದ್ಕೊಂಡು. ಹಪ್ಪಳದ ತರ ತೆಳ್ಳಗಿರ್ಬೇಕು. ಎಡ್ಜಸ್ಟ್ ಎಲ್ಲ ನಾವು ಎಡ್ಜ್ಗಳೆಲ್ಲ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಅಂದ್ರೆ ಟ್ರಾನ್ಸ್ಪರೆಂಟ್ ಕಾಣ್ಬೇಕು, ಅದು ನೀಟಾಗಿ ಒಳಗಿಂದೆಲ್ಲ ಸ್ಟಫಿಂಗ್ ಸೇಮ್ ಹಪ್ಪಳ ಕಂಡಾಗ ಕಾಣ್ಬೇಕು. ಉಬ್ಬಬಾರ್ದು. ಆ ಉಬ್ಬಬಾರ್ದು ಅಂದ್ರೆ ಅಲ್ಲಲ್ಲಿ ಸ್ವಲ್ಪ ನಾವು ಹೋಲ್ ಮಾಡ್ಕೋಬೇಕು. ಈ ತರ ಈಗ 5 ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ನ ಕರಿಯೋದು ಹೆಂಗೆ ತೋರಿಸ್ತೀನಿ ನಾನು.
ಎಣ್ಣೆ ಕಾದಿದೆ. ಹಿಂಗೆ ತೊಗೊಂಡ್ಬಿಡ್ಬೇಕಾ? ಅದ್ಭುತವಾಗಿ ಬಂತು. ಹೆಂಗೆ ನಾವು ಟೇಸ್ಟ್ ಮಾಡಿದ್ವಿ ಮುಂಚೆ ಹಂಗೆ ಬಂತು. ಈ ಕಲರ್ ಬಂದಾಗ ತೆಗಿಬೇಕು. ಓಹೋ, ಇದೇ ಕಲರ್ ನೋಡ್ರಿ. ಇದು ಉರಿ ಮಾತ್ರ ಬಹಳ ಸಣ್ಣಗಿರ್ಬೇಕು, ಜಾಸ್ತಿ ಮಾಡ್ಕೋಬಾರ್ದು. ಈಗ ರೆಡಿ ಆಗಿದೆ. ಸಣ್ಣ ಉರಿಯಲ್ಲೇ ಕರಿಬೇಕು. ಐದನೇ ಪುರಿ ಇದು ವಿಡಿಯೋಗೋಸ್ಕರ. ನಮ್ಮ ಪ್ಲೇಟು ರೆಡಿ ಇದೆ. ಉತ್ತರ ಕರ್ನಾಟಕದ ಸಾವ್ಜಿ ಶೈಲಿಯ ಎಡಮಿ ಮಾಡಿ ತೋರಿಸಿದ್ದೇನೆ. ಇದನ್ನು ನೀವು ಮಾಡಿ ರುಚಿ ನೋಡಿ ನನಗೆ ಕಾಮೆಂಟ್ ಹಾಕಿ. ನೋಡ್ರಿ, ಎಡಿಮಿ ರೆಡಿ ಐತೆ. ಟಕ್ಕ ಒಂದು ಕಟ್ ಮಾಡ್ಕೊಂಡು ಅದ್ಭುತ. ಇದು ಎಲ್ಲೆಲ್ಲಿ ನೋಡ್ರಿ, ಹುಬ್ಬಳ್ಳಿ ಸಾವ್ಜಿ ಶೈಲಿದು ಎಡಿಮಿ ಅಂಥೇಳಿ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ, ಅದ್ಭುತವಾಗಿ, ರುಚಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಈ ನಿಮಗೆ ಖಾರಪುರಿ ಥರ ಕಾಣುತ್ತೆ, ಹಾಗಲ್ಲ ರುಚಿ, ಬೇರೆ ರುಚಿ ಇದೆ. ತಿಳ್ಕೊಬೇಕು ಅಂದರೆ ಮನೇಲಿ ಮಾಡಿಕೊಂಡು ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ ಮಾಡಿ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.